ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ತೆರಳಿ ಶ್ರೀಕೃಷ್ಣನ ದರ್ಶನ ಪಡೆದರು. ಬಳಿಕ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸ್ವಾಮೀಜಿಗಳ ಜೊತೆ ಸಂವಾದ ನಡೆಸಿದರು. ಕೆಲವೇ ನಿಮಿಷಗಳ ಹಿಂದೆ ಶೃಂಗೇರಿ ಮಠಕ್ಕೂ ನಡ್ಡಾ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ಅಂದಹಾಗೆ ಉಡುಪಿ ಮಠದ ಸಭೆಯಲ್ಲಿ ಸ್ವಾಮೀಜಿಗಳು ಪ್ರಮುಖವಾಗಿ 10 ಬೇಡಿಕೆಗಳನ್ನ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಆ 10 ಬೇಡಿಕೆಗಳು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ನಡ್ಡಾ ಎದುರು ಇವತ್ತು ಶ್ರೀಗಳು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅವರ ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಆ ಅಪೇಕ್ಷೆಗಳು ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಡ್ಡಾ ಎದುರು ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ಇವತ್ತು ಸ್ವಾಮೀಜಿಗಳ ಸಂವಾದ ಆಗಿದೆ. ಆಗ ಅನೇಕ ವಿಚಾರಗಳನ್ನ ಅವರು ಮುಂದಿಟ್ಟಿದ್ದಾರೆ. ಸನಾತನ ಧರ್ಮದ ಸಂಸ್ಕೃತಿಗೆ ಮನ್ನಣೆ ಕೊಡುವಂತಹ ಕೆಲಸ ಆಗಬೇಕು. ಇಲ್ಲಿ ಯಾವುದೇ ರೀತಿಯಲ್ಲೂ ಧರ್ಮದ ಅವಹೇಳನ ಆಗಬಾರದು. ಸಮಾನ ನಾಗರಿಕ ಸಂಹಿತೆಯ ಜಾರಿಗೂ ಕ್ರಮ ಆಗಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನ ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನ ಮಾಡಬೇಕು, ಅದಕ್ಕೆ ಅನುಷ್ಠಾನಕ್ಕೆ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕೆಲಸ ಆಗಬೇಕು. ಈಗಾಗಲೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬರುತ್ತೆ ಅಂತ ಇದೆ, ಆದರೆ ಆದ್ಯತೆ ಸಿಗ್ತಾ ಇಲ್ಲ ಅನ್ನುವಂತಹ ಅಪೇಕ್ಷೆಯನ್ನು ಕೂಡ ಸ್ವಾಮೀಜಿಗಳು ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಕರ್ನಾಟಕವನ್ನು ನಾವು ಗಮನಿಸಿದ್ರೆ, ಕರಾವಳಿ ಭಾಗವನ್ನು ನಾವು ಗಮನಿಸಿದ್ರೆ, ಮಲೆನಾಡು ಭಾಗದಲ್ಲಿ ಈಗ ಉಗ್ರ ಚಟುವಟಿಕೆಗಳು, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲೂ ಕೂಡ ಎನ್ಐಎ ವಿಭಾಗಗಳನ್ನ ತೆರಿಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಇನ್ನು ಕರಾವಳಿ ಅಂತ ಬಂದ್ರೆ, ಕರಾವಳಿಯ ಪ್ರಾಕೃತಿಕ ಸಾಂಸ್ಕೃತಿಕ ಸಂಪನ್ಮೂಲಗಳನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಬೇಕು. ಸಮೃದ್ಧವಾಗಿದೆ ಕರಾವಳಿಯಲ್ಲಿ ಪ್ರಾಕೃತಿಕ ಸಂಪತ್ತು, ಸಾಂಸ್ಕೃತಿಕ ಸಂಪನ್ಮೂಲವನ್ನ ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಾ ಸರ್ಕಾರಗಳು ಕೆಲಸ ಮಾಡಬೇಕು. ಈಗಿನ ಸರ್ಕಾರವು ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಬೇಕು ಅಂತ ಹೇಳಿ ಜೆಪಿ ನಡ್ಡಾ ಅವರ ಮುಂದೆ ಅನೇಕ ಅಪೇಕ್ಷೆಗಳನ್ನ ಸ್ವಾಮೀಜಿಗಳು ಇಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಗೋ ಸಂರಕ್ಷಣೆಯ ವಿಚಾರದಲ್ಲಿ ಪ್ರಮುಖವಾದಂತಹ ಕಾನೂನುಗಳನ್ನು ತರಬೇಕು. ಅದಕ್ಕೆ ಬೇಕಾದಂತಹ ಪೂರಕ ಕಾನೂನುಗಳ ಮೂಲಕ ಗೋ ಸಂರಕ್ಷಣೆ ಮಾಡಬೇಕು. ಗೋ ಹತ್ಯೆ ನಿಷೇಧದ ಕಾನೂನು ತಂದಿದ್ದಾರೆ, ಆದರೆ ಅದನ್ನು ಸಮರ್ಪಕವಾಗಿ ಮಾಡುವಂತಹ ನಿಟ್ಟಿನಲ್ಲೂ ಕೆಲಸವನ್ನ ಮಾಡಬೇಕಾಗತ್ತೆ. ಇನ್ನು ಕರಾವಳಿ ಯುವಕರು ಈಗ ಕರಾವಳಿಯನ್ನ ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ, ಉದ್ಯೋಗಕ್ಕೆ ವಲಸೆ ಹೋಗ್ತಾರೆ. ಅದನ್ನು ತಪ್ಪಿಸುವಂತಹ ಕೆಲಸ ಆಗಬೇಕು. ಔದ್ಯಮಿಕವಾಗಿ ಇಲ್ಲೇ ಇನ್ನೊಂದಷ್ಟು ಉದ್ಯಮಗಳನ್ನ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ, ಯೋಜನೆಗಳನ್ನ ರೂಪಿಸಬೇಕು ಅನ್ನುವಂತಹ ವಿಚಾರವನ್ನ ಸ್ವಾಮೀಜಿಗಳು ಜೆಪಿ ನಡ್ಡಾ ಅವರ ಮುಂದೆ ಇಟ್ಟಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಸರ್ಕಾರ ಈಗಾಗಲೇ ಕರಾವಳಿ ಭಾಗದಲ್ಲಿ ನಿಮಗೆ ಗೊತ್ತಿದೆ ತುಳು ಭಾಷೆಯನ್ನೇ ಮಾತನಾಡ್ತಾರೆ. ಸೊ ತುಳು ಭಾಷೆಗೆ ರಾಷ್ಟ್ರೀಯ ಮನ್ನಣೆಯನ್ನ ಕೊಡಬೇಕು, ಸೂಕ್ತವಾದ ಮಾನ್ಯತೆಯನ್ನ ಕೊಡಬೇಕು. ಇಲ್ಲಿ ಪ್ರತಿಯೊಬ್ಬರು ಮಾತನಾಡೋದೇ ತುಳು ಭಾಷೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನವಾದಂತಹ ಮಾನ್ಯತೆಯನ್ನು ಕೊಡುವಂತಹ ಕೆಲಸವು ಆಗಬೇಕು ಅನ್ನೋದನ್ನ ಜೆಪಿ ನಡ್ಡಾ ಅವರ ಮುಂದೆ ಸ್ವಾಮೀಜಿಗಳು ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಇನ್ನು ಆಗ್ಲೇ ನಾನು ಹೇಳಿದ ಹಾಗೆ ಉಗ್ರವಾದ ಭಯೋತ್ಪಾದನೆಯನ್ನ ಮಟ್ಟ ಹಾಕುವಂತಹ ನಿಟ್ಟಿನಲ್ಲಿ ಎನ್ಐಎ ವಿಭಾಗವನ್ನ ಕರಾವಳಿ ಮಲೆನಾಡು ಭಾಗದಲ್ಲಿ ಆರಂಭ ಮಾಡಿದ್ರೆ ಆಗ ಈ ಒಂದು ಉಗ್ರವಾದವನ್ನ, ಭಯೋತ್ಪಾದನೆಯನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ರೆ ಇದುವೇ ಒಂದು ನೆಲೆಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಗೋ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಕಾನೂನನ್ನ ಗಟ್ಟಿಗೊಳಿಸುವಂತಹ ಕೆಲಸ ಮಾಡಬೇಕಾಗತ್ತೆ. ಗೋ ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ಕಾನೂನುಗಳು ಬೇಕು. ಅದಕ್ಕೆ ಸರಿಯಾದಂತಹ ರೀತಿಯಲ್ಲಿ ಕಾನೂನುಗಳನ್ನ ರೂಪಿಸಿ ಅಂತಹ ಪೂರಕ ಯೋಜನೆಗಳನ್ನ ರೂಪಿಸಬೇಕಾಗತ್ತೆ. ಏನೋ ಭ್ರಷ್ಟಾಚಾರ ಮುಕ್ತ, ಸ್ವಚ್ಛ, ಪಾರದರ್ಶಕ ಆಡಳಿತ ನಡೆಸುವಂತಹ ನಿಟ್ಟಿನಲ್ಲಿ, ಆಡಳಿತ ಕೊಡುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕಾಗತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಅಪೇಕ್ಷೆಯನ್ನ ಇಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ದೇಗುಲಗಳ ಭೂಮಿಯ ಅತಿಕ್ರಮಣ ತಡೆಗೂ ಕೂಡ ಕಠಿಣ ಕ್ರಮ ಆಗಬೇಕು ಅನ್ನೋದನ್ನ ಸ್ವಾಮೀಜಿಗಳು ಈಗಾಗಲೇ ಅಪೇಕ್ಷೆಯನ್ನ ಇಟ್ಟಿದ್ದಾರೆ. ಅಭಿವೃದ್ಧಿ ಮತ್ತು ಧಾರ್ಮಿಕ ಸಾಂಸ್ಕೃತಿಕವಾಗಿರುವಂಥ ಕೆಲವು ಚರ್ಚೆಗಳು ನಡೀಲಿಕ್ಕಿದೆ. ಒಟ್ಟು ಅವರದೀಗ ನಮ್ಮ ದೇಶದ ಒಂದು ಭವಿಷ್ಯದ ಹಿತದೃಷ್ಟಿಯಿಂದ ಒಂದು ಸಮಾನ ನಾಗರಿಕ ಸಂಹಿತೆ ಇರ್ಬೋದು, ಅದರ ಬಗ್ಗೆನೂ ಕೂಡ ನಾವು ಉಲ್ಲೇಖವನ್ನು ಮಾಡಿ ಇದೆಲ್ಲವೂ ಕೂಡ ಮಾಡ್ತಿದ್ದೀವಿ. ಅದು ಬೆಂಬಲಿಸಬೇಕನ್ನುವಂಥದ್ದೇ ಕೇಳುವಂಥದ್ದು. ಹಾಗಿದ್ದ ಕಾರಣ ಸರ್ಕಾರ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಈಗಾಗಲೇ ಮಾಡಿದೆ. ಎಲ್ಲ ವಿಷಯದ ಬಗ್ಗೆನೂ ಕೂಡ ಅಲ್ಲ, ಚುನಾವಣೆ ತಯಾರಿ ನಮ್ಮ ಎಲ್ಲ ಕಡೆ ನಡೀತಾ ಇದೆ. ಈಗ ನಾವು ಬೆಂಬಲಿಸ್ತೇವೆ ಇಲ್ಲ, ಅದೆಲ್ಲ ಇಲ್ಲ.